Do you think there will be a major difference ಇರುತ್ತಾ ಸರ್? ಅಂದರೆ ಒಂದು ಆ ಜಿಲ್ಲೆಗಳ ತೊಗೊಂಡಾಗ್ಲೂ ಒಂಥರ ಸಿಟಿ ಪೊಲೀಸಿಂಗ್ ಅಂತ ಬೆಂಗಳೂರಿಗೆ ಅಂತ ಬಂದಾಗ, ದೊಡ್ಡ ಸಿಟಿಗೆ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ದಿ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಕ್ರೈಮ್ ರೇಟ್ಸ್ ಆಗಿರ್ಬೋದು, ತುಂಬ ಡಿಫರೆನ್ಸ್ ಇದೆ. ಖಂಡಿತವಾಗಿ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಎಸ್ಪೆಷಲಿ ಸಿಟಿ ಪೊಲೀಸಿಂಗ್, ಅದರಲ್ಲೂ ಕಮಿಷನರೇಟ್ ಸಿಸ್ಟಮ್ ವ್ಯವಸ್ಥೆ ಏನಿದೆ. ನಾನು ಇದರಿಂದ ಮೈಸೂರು ಕಮಿಷನರ್ ಆಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಸೊ ಕಮಿಷನರೇಟ್ ವ್ಯವಸ್ಥೆಗೂ ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆಗೂ ಅಥವಾ ರೂರಲ್ ಪೊಲೀಸಿಂಗು ಮತ್ತು ಅರ್ಬನ್ ಪೊಲೀಸಿಂಗು ವ್ಯತ್ಯಾಸಗಳಿದೆ ಮತ್ತು ಅದರ ಅವಶ್ಯಕತೆಗಳು ಆ ರೀತಿ ಇರ್ತವೆ. ಉದಾಹರಣೆಗೆ ಸಿಟಿ ಪೊಲೀಸಿಂಗಲ್ಲಿ, ಕಮಿಷನರೇಟಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಏನು, ಕ್ವಿಕ್ ರೆಸ್ಪಾನ್ಸ್. ಎಲ್ಲ ಕಡೆ ವಿಸಿಬಿಲಿಟಿ ಇರಬೇಕು, ಕ್ವಿಕ್ ರೆಸ್ಪಾನ್ಸ್ ಇರಬೇಕು, ಪರಿಸ್ಥಿತಿಗಳನ್ನು ತ್ವರಿತವಾಗಿ ಅಲ್ಲಿ ಸ್ಥಳಕ್ಕೆ ಹೋಗಬೇಕು, ಮತ್ತು ಫೋರ್ಸ್ ಅವೈಲಬಿಲಿಟಿನೂ ಅಷ್ಟೇ ಇದಾಗಿರಬೇಕಾಗ್ತದೆ. ತ್ವರಿತವಾಗಿ ನಾವು ಹೋಗಿ ಆಯಾ ಸನ್ನಿವೇಶದಲ್ಲಿ ಅಲ್ಲಲ್ಲೇ ಆ ಸಿಚುವೇಷನನ್ನು ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ, ಹದ್ದುಬಸ್ತಿಗೆ ತರಬೇಕಾಗ್ತದೆ. ಗ್ರಾಮೀಣ ಪರಿಸರದಲ್ಲಿ ಆ ರೀತಿ ಆಗೋದಿಲ್ಲ. ಈವನ್ ಇಫ್ ಯು ವಾಂಟ್ ಆಲ್ಸೋ. ಈಗ ಉದಾಹರಣೆಗೆ ಈಗ ಬೆಳಗಾವಿನಲ್ಲಿ ನಾನು SP ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಬೆಳಗಾವಿ ಈಸ್ ಅ ವೆರಿ ವಾಸ್ಟ್ ಡಿಸ್ಟ್ರಿಕ್ಟ್, ವೆರಿ ಬಿಗ್ ಡಿಸ್ಟ್ರಿಕ್ಟ್. ಈಗ ಅಥಣಿ, ಐಗಿಳಿ ಅನ್ನೋ ಕಡೆಯಲ್ಲಿ ಏನಾದರೂ ಒಂದು ಘಟನೆ ಆದರೆ ನಾವು ಅಲ್ಲಿ ಹೋಗ್ಲಿಕ್ಕೇ, ರೆಸ್ಪಾಂಡ್ ಮಾಡಲಿಕ್ಕೇ ಇಟ್ ಟೇಕ್ಸ್ 3 to 4 hours. ಬಟ್ ಅಲ್ಲಿ ಸನ್ನಿವೇಶಕ್ಕೆ ಆ ರೀತಿಯಲ್ಲಿ ಅದು ನಡ್ಕೊಂಡು ಹೋಗ್ತದೆ. ಬಟ್ ಸಿಟಿನಲ್ಲಿ ನಾವು ಆ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಮೇನ್ ಡಿಫ್ರೆನ್ಸ್ ಇಸ್ ದಟ್ ಒನ್. ಅರ್ಬನ್ ಕಮಿಷನರೇಟಲ್ಲಿ ಅದು ನಮಗೆ ಬೇಕಾಗ್ತದೆ. ಜೊತೆಗೆ ಸಿಟಿ ಸೆಟಪ್ನಲ್ಲಿ ಯು ಹ್ಯಾವ್ ಮ್ಯಾಜಿಸ್ಟ್ರಿಯಲ್ ಪವರ್ ಆಲ್ಸೋ, ಲೈಕ್ 144 ಹಾಕ್ತಕ್ಕಂಥದ್ದು ಇರ್ಬೋದು, 107, 110 ಈ ರೀತಿ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇರ್ಬೋದು, ಅಥವಾ ಗನ್ ಲೈಸೆನ್ಸ್ ಇದಿರ್ಬೋದು. ಸೊ ಮ್ಯಾಜಿಸ್ಟ್ರೇಟ್ ಪವರ್ಸ್ ಆರ್ ಆಲ್ಸೋ ವೆಸ್ಟೆಡ್ ವಿತ್ ಯು. ಸೊ ದಟ್ ಗಿವ್ಸ್ more power and responsibility to handle situations. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.